ಸ್ನೇಹಿತರೆ, ನನ್ನ ಹೆಸರು HR ಅರವಿಂದ್ ಅಂತ, ಮಂಡ್ಯ BJP ನಗರ ಅಧ್ಯಕ್ಷರು. ನಿಮ್ಮಲ್ಲಿ ಇವತ್ತು ವಿಚಾರ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ನಾಳೆ ನಡೆಯುವಂಥ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ, ಅದರಲ್ಲೂ ಮಂಡ್ಯ ಜಿಲ್ಲೆಯ ಸೊಸೆ ಸುಮಲತಾ ಅಂಬರೀಷ್ ಅವ್ರನ್ನ ಗೆಲ್ಲಿಸಬೇಕು ಅಂತ ತಮ್ಮೆಲ್ಲರನ್ನು ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಕಾರಣವಾದರೂ ಇಷ್ಟೇ, ನಾವು ಬ್ರಿಟಿಷರ ದಾಸ್ಯದಿಂದ ಹೇಗೆ ಮುಕ್ತಿಗೊಂಡವೋ, ಹೇಗೆ ನಾವು ಸ್ವತಂತ್ರ ಪಡ್ಕೊಂಡ್ವೋ, ಅದೇ ರೀತಿ 10-15 ವರ್ಷದಿಂದ ಹಾಸನದ ಜಿಲ್ಲೆಗೆ ಏನು ನಮ್ಮ ಜಿಲ್ಲೆಯನ್ನು ಅಡಮಾನವಿಟ್ಟಿದೆಯೋ ಅದನ್ನು ಇವತ್ತು ಮುಕ್ತಿಗೊಳಿಸ್ಕೊಳ್ಳುವಂಥ ಸುಸಂದರ್ಭ ನಮ್ಮಲ್ಲಿ ಒದಗಿ ಬಂದಿದೆ. ಯಾಕೆ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ಹಾಸನ ಮತ್ತು ಮಂಡ್ಯ ಎರಡೂ ಜಿಲ್ಲೆಯನ್ನು ಆಳುತ್ತಾ ಇರುವಂಥವರು ಕುಮಾರಸ್ವಾಮಿ ಮತ್ತು ಅವರ ಕುಟುಂಬ ವರ್ಗ. ಆದರೆ ಹಾಸನ ಜಿಲ್ಲೆಗೆ ದೊರಕಿದಂಥ ಕಾಲೇಜ್ಗಳಾಗಿರ್ಬೋದು, ಒಳ್ಳೊಳ್ಳೆ ಸಂಸ್ಥೆಗಳಾಗಿರ್ಬೋದು, ಗಾರ್ಮೆಂಟ್ ಫ್ಯಾಕ್ಟ್ರಿ ಆಗಿರ್ಬೋದು, ಹಲವಾರು ಕಂಪ್ನಿಗಳಾಗಿರ್ಬೋದು, ಅದಕ್ಕೆ ಕಾರಣಕರ್ತರು ಇದೇ ನಾಯಕರು. ನಮಗೇನು ದಕ್ಕಲಿಲ್ಲ, ಅದಕ್ಕೆ ಕಾರಣಕರ್ತರು ಕೂಡ ಇದೇ ನಾಯಕರು ಅಂತ ಈ ಸಂದರ್ಭದಲ್ಲಿ ಭಾಳ ವ್ಯಥೆಯಿಂದ ಹೇಳಲಿಕ್ಕೆ ಬಯಸ್ತೀನಿ. ದಯಮಾಡಿ ಸ್ನೇಹಿತರೆ, ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯನ್ನು ಏನು ಹಾಸನ ಜಿಲ್ಲೆಯವರೆಗೆ ಅಡೆಬಿಟ್ಟಿದ್ದೀವಿ ಅದನ್ನು ಬಿಡಿಸ್ಕೊಳ್ಳುವಂಥ ಒಂದು ಸುಸಂದರ್ಭ ಬಂದಿದೆ. ದಯಮಾಡಿ ಎಷ್ಟೇ ಹಣದ ಹೊಳೆಯನ್ನು ಹೊರಿಸಲಿ, ನಾಳೆ 18ನೇ ತಾರೀಕು ಲೋಕಸಭೆ ಏನು ಚುನಾವಣೆ ನಡೀತಾ ಇದೆ, ಸುಮಲತಾ ಅಂಬರೀಷ್ ಅವ್ರನ್ನ ಮಂಡ್ಯದ ಸೊಸೆಯನ್ನು ಗೆಲ್ಲಿಸುವುದರ ಮೂಲಕ 20ನೇ ನಂಬರ್ ಅವರ ಬೂತಿನ ಮತಪತ್ರದ ನಂಬರು 20, ಸಂಖ್ಯೆಯ ನಂಬರ್ 20, ರಣಕಳೆ ಗುರುತು. ಈ ಗುರುತನ ಸುಮಲತಾ ಅಂಬರೀಷ್ ಅವ್ರನ್ನ ಗೆಲ್ಲಿಸುವುದ್ರ ಮೂಲಕ ಮಂಡ್ಯ ಜಿಲ್ಲೆನ ಏನಿಷ್ಟು ದಿನ ನಾವು ಹಾಸನದವ್ರಿಗೆ 10-15 ವರ್ಷದಿಂದ ಕಂಪ್ಲೀಟ್ ಅಡಮಾನ ಇಟ್ಟಿದ್ವೋ ಅವರಿಂದ ಬಿಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಏಕೆಂದರೆ ನಮ್ಮಲ್ಲೇ ಗಟ್ಟಿಗಂತ ನಾಯಕರು ಬಹಳಷ್ಟು ಜನ ಹೋಗಿದ್ದಾರೆ. ದಯಮಾಡಿ ಈ ಸಂದರ್ಭನ ಬಳಸ್ಕೊಂಡು ಇಲ್ಲಿ ಬಿಟ್ಟರೆ ಮತ್ತೊಂದು ಸುವರ್ಣ ಅವಕಾಶ ಸಿಗಲ್ಲ. ಏಕೆಂದರೆ ಸುಮಲತಾ ಅಂಬರೀಷ್ ಅವರು ಯಾವುದೇ ಒಂದು ಪಕ್ಷದ ನಾಯಕಿಯಾಗಿ ನಿಂತಿಲ್ಲ. ಎಲ್ಲ ಪಕ್ಷದವರು ಸಪೋರ್ಟ್ ಮಾಡ್ತಾ ಇದ್ದಾರೆ. JDS ಅಸಮಾಧಾನಿತರು, ಕಾಂಗ್ರೆಸ್ ಅಸಮಾಧಾನಿತರು, BJPಯವರು, ರೈತ ಸಂಘದವರು, ದಲಿತ ಸಂಘರ್ಷ ಸಮಿತಿಯವರು, ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೆ. ಮಂಡ್ಯದ ಸ್ವಾಭಿಮಾನದ ಪ್ರಶ್ನೆ ಇದೊಂದೇ ಒಂದು ಸುಸಂದರ್ಭ. ಹಾಸನದವರಿಂದ ಬಿಡಿಸ್ಕೊಳ್ಳೋಕ್ಕೆ ಮಂಡ್ಯದ MP-ನ ಗೆಲ್ಲಿಸ್ಕೊಬೇಕು, ಮಂಡ್ಯ ಜಿಲ್ಲೆಯ MP-ಯನ್ನು ಗೆಲ್ಲಿಸ್ಕೊಬೇಕು. ಈ ಸ್ವತಂತ್ರ ಬಳಸ್ಕೊಂಡು ನಾಳೆ ಬೆಳಗ್ಗೆಯಿಂದ ಸಂಜೆವರೆಗೆ ನಡೆಯುವಂಥ ಮತದಾನದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಹೆಣ್ಣುಮಗಳಾದಂಥ ಸುಮಲತಾ ಅಂಬರೀಷ್ ಅವರಿಗೆ ಅತ್ಯಂತ ದೊಡ್ಡ ಬಹುಮತದಿಂದ ಗಳಿಸೋದ್ರ ಮೂಲಕ, ಜೊತೆಗೆ ಆ ಹೆಣ್ಮಗಳಿಗೆ 5 ಭಾಷೆಗಳು ಬರ್ತದೆ. ಈ ನಿಖಿಲ್ ಕುಮಾರಸ್ವಾಮಿಯವರಿಗೆ ಎಷ್ಟು ಭಾಷೆ ಬರುತ್ತೆ, ಜೊತೆಗೆ ಅವ್ರು ಮಾತಾಡೋದ ಪ್ರಬುದ್ಧತೆ ನೀವು ನೋಡಿ, ಮೇಡಮ್ ಮಾತಾಡ್ತಾರೋ ಪ್ರಬುದ್ಧತೆ ನೋಡಿ, ಇವೆಲ್ಲನೂ ನೋಡಿ ಮತ ಮಾಡಬೇಕಾದ್ರೆ ದಯಮಾಡಿ ಸುಮಲತಾ ಅಂಬರೀಷ್ ಅವರಿಗೆ ಮತ ಮಾಡಿ ಜಯ ಕೊಡೋದ್ರ ಮೂಲಕ ನಮ್ಮ ಮಂಡ್ಯ ಹೆಮ್ಮೆಯ ಸ್ವಾಭಿಮಾನದ ಪ್ರಶ್ನೆ ಇದು. ಇವತ್ತು ಸ್ವಾಭಿಮಾನದ ಪಕ್ಷದಿಂದ ನಿಂತಿರೋದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅಂತ ಸುಮಲತಾನ ಗೆಲ್ಲಿಸ್ಕೊಳ್ಸೋಣ, ಅವ್ರನ್ನ ಪಾರ್ಲಿಮೆಂಟ್ಗೆ ಕಳಿಸೋದ್ರ ಮೂಲಕ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಒಂದು ಹೋರಾಟದ ಕಿಚ್ಚೆತ್ಕೊಳ್ಳಿ. ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ. ದಯಮಾಡಿ ಸುಮಲತಾ ಅಂಬರೀಷ್ ಅವರಿಗೆ ವೋಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ.